ಹಲೋ ಹಾಯ್, ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಸ್ಟ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ವಿಡಿಯೋ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದೇನು ವಿಡಿಯೋ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಪ್ಲೀಸ್ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ವಿಡಿಯೋ ಏನಂತ ನೋಡೋಣ. ಭಾರತ ಬಹುತ್ವದ ಭೂಮಿ. ಇಲ್ಲಿ ಹಲವಾರು ಸಮುದಾಯಗಳು ವಾಸಿಸುತ್ತವೆ. ಅಲ್ಲಲ್ಲಿ ಹಲವಾರು ಆಹಾರ ಪದ್ಧತಿಯನ್ನು ನೋಡಬಹುದು. ಆದರೆ ಇಲ್ಲೊಂದು ಆಶ್ಚರ್ಯಕರ ಸಂಗತಿಯೊಂದು ಬಂದಿದೆ. ಅದೇನೆಂದರೆ ಈ ದಾಲ್ ತಿಂದರೆ ಮಾಂಸಾಹಾರಕ್ಕೆ ಸಮವಂತೆ. ಅದರಲ್ಲೂ ಸಸ್ಯಾಹಾರಿಗಳು ಇಷ್ಟಪಟ್ಟು ತಿನ್ನುವ ಈ ದಾಲ್ ಹಿಂದೆ ಒಂದು ರೋಚಕ ಕಥೆ ಇದೆ. ಬನ್ನಿ ಅದೇನು ಎಂದು ನೋಡಿ ಬರೋಣ. ಪ್ರತಿಯೊಂದು ಭಾರತೀಯ ಮನೆಯ ಊಟದ ತಟ್ಟೆಯಲ್ಲಿ ದಾಲ್ ಒಂದು ಪ್ರಮುಖ ಭಾಗವಾಗಿದೆ. ವಾಸ್ತವ ಇದನ್ನು ಸಸ್ಯಾಹಾರಿ ಕುಟುಂಬಗಳಿಗೆ ಪ್ರೋಟೀನ್ ಮುಖ್ಯ ಮೂಲಾಧಾರ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಅನೇಕ ಹಿಂದೂ ಮೂಲಾಧಾರ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಅನೇಕ ಹಿಂದೂ ಕುಟುಂಬಗಳು, ವಿಶೇಷವಾಗಿ ಬ್ರಾಹ್ಮಣ ಮತ್ತು ವೈಷ್ಣವ ಸಮುದಾಯಗಳು ಮಾಂಸಾಹಾರಿ ಎಂದು ಪರಿಗಣಿಸುವ ಈ ಒಂದು ದಾಲ್ ಇದೆ. ನಿಮಗೆ ತಿಳಿದಿದೆ? ಹೌದು, ನೀವು ಸರಿಯಾಗಿ ಕೇಳಿದಿರಿ. ಕೆಂಪು ಬೇಳೆಯನ್ನು ತಾಮಸಿಕ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಅನೇಕ ದೇವಾಲಯಗಳಲ್ಲಿ ಈ ದಾಲನ್ನು ಪ್ರಸಾದ ಅಥವಾ ಭೋಜನಗಳಲ್ಲಿ ಸೇರಿಸುವುದಿಲ್ಲ. ಸಂತರು ಹಾಗೂ ಕೆಲವು ಸಂಪ್ರದಾಯಗಳು ಸಹರಾ ದಾಲ್ ತಿನ್ನುವುದನ್ನು ನಿಷೇಧಿಸಲಾಗುತ್ತದೆ. ಆದರೂ ಸಾಮಾನ್ಯ ಜನರು ಈ ದಾಲನ್ನು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಇದು ಏಕೆ? ಮಸೂರು ದಾಲ್ ಅನ್ನು ಮಾಂಸಾಹಾರಿ ಎಂದು ಏಕೆ ಪರಿಗಣಿಸಲಾಗುತ್ತದೆ ಗೊತ್ತಾ? ಹಿಂದೂ ಧರ್ಮದಲ್ಲಿ ಆಹಾರವನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಅದು ಸಾತ್ವಿಕ, ರಾಜಸ ಮತ್ತು ತಾಮಸ. ಸಾತ್ವಿಕ ಆಹಾರವು ಮನಸ್ಸನ್ನು ಶಾಂತ ಮತ್ತು ಆಧ್ಯಾತ್ಮಿಕವಾಗಿರಿಸುತ್ತದೆ. ಆದರೆ ತಾಮಸಾಹಾರವು ದೇಹಕ್ಕೆ ಸೋಮಾರಿತನ, ಕೋಪ ಮತ್ತು ನಕಾರಾತ್ಮಕ ಭಾವನೆ ತರಿಸುತ್ತದೆ ಎಂಬುದನ್ನು ನಂಬಿಕೆ. ಕೆಂಪು ದಾಲ್ ಅನ್ನು ತಾಮಸ ಎಂದು ಪರಿಗಣಿಸಲಾಗುತ್ತದೆ. ಆಯುರ್ವೇದದ ಪ್ರಕಾರ ಈ ದಾಲ್ ದೇಹವನ್ನು ಉಷ್ಣತೆ ಮತ್ತು ಉತ್ಸವವನ್ನು ಪುರಾಣಗಳಲ್ಲಿ ಏನನ್ನು ಉಲ್ಲೇಖಿಸುತ್ತದೆ ಎಂದು ನೋಡುವುದಾದರೆ ಅತ್ಯಂತ ಪ್ರಸಿದ್ಧ ಪೌರಾಣಿಕ ಕಥೆಯೇ ಹಸು ಕಾಮದೇವ್ಗೆ ಸಂಬಂಧಿಸಿದ ಕಥೆಯ ಪ್ರಕಾರ ಖುಷಿ ಜಮನಗ್ನಿಯು ದೈವಿಕ ಹಸು ಕಾಮಧೇನವನ್ನು ಹೊಂದಿದ್ದನು. ಸಹ ಅರ್ಜುನನು ಆ ಹಸುವನ್ನು ಕರೆದುಕೊಂಡು ಹೋಗಲು ಪ್ರಯತ್ನಿಸಿದನು. ಈ ಸಮಯದಲ್ಲಿ ಕಾಮಧೇನು ಗಾಯಗೊಂಡಿತು. ಅಲ್ಲದೆ ಅದಕ್ಕೆ ರಕ್ತ ಎಲ್ಲೆಲ್ಲೇ ಬಿದ್ದಿತು. ಅಲ್ಲಿ ಮಸೂರೆ ಸಸ್ಯಗಳು ಬೆಳೆದಿದ್ದವು. ಕಾಮಧೇವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಅದರ ರಕ್ತ ಕಣದಿಂದ ಬೆಳೆದ ಮಸೂರವನ್ನು ಅಶುದ್ಧ ಅಥವಾ ಮಾಂಸಾಹಾರಿ ಎಂದು ಪರಿಗಣಿಸಲಾಗುತ್ತದೆ. ಇದೇ ಈ ಪ್ರಶ್ನೆಗೆ ಉತ್ತರ. ಇತರ ಕೆಲವು ಕಥೆಗಳಲ್ಲಿ ಈ ಬೇಳೆ ರಾಕ್ಷಸರ ರಕ್ತಕ್ಕೂ ಸಂಬಂಧಿಸಿದೆ. ಈ ಕಾರಣಕ್ಕಾಗಿ ಬ್ರಾಹ್ಮಣ, ಸಂತರು ಮತ್ತು ವೈಷ್ಣವ ಸಂಪ್ರದಾಯದ ಜನರು ಮಸೂರ ಬೆಳೆಗಳಿಂದ ದೂರವಿರುತ್ತಾರೆ. ಅನೇಕ ದೇವಾಲಯಗಳಲ್ಲಿ ಈ ಬೇಳೆಯನ್ನು ಭೋಗ ಅಥವಾ ಪ್ರಸಾದಗಳಲ್ಲೂ ಅರ್ಪಿಸುವುದಿಲ್ಲ ಎಂಬುದನ್ನು ಇವಾಗಲೇ ತಿಳಿದಿರುವ ಸಂಗತಿ. ಈ ಬೇಳೆಗಳನ್ನು ವಿಶೇಷವಾಗಿ ಕಾಳಿ ಪೂಜೆ ಅಥವಾ ತಾಂತ್ರಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ. ಆದರೆ ಸಾತ್ವಿಕ ದೇವಾಲಯಗಳಲ್ಲಿ ಇದನ್ನು ನಿಷೇಧಿಸಲಾಗಿದೆ. ಬಂಗಾಳಿ ಬ್ರಾಹ್ಮಣ ಸಮುದಾಯಗಳಲ್ಲಿ ಈ ಬೇಳೆಯನ್ನು ಈರುಳ್ಳಿ ಅಥವಾ ಬೆಳ್ಳುಳ್ಳಿಯಂತೆ ಮಾಂಸಾಹಾರಿ ವಸ್ತುವೆಂದು ಪರಿಗಣಿಸಲಾಗಿದೆ.
ಈ ಬೇಳೆಯನ್ನು ಏಕಾದಶಿ, ಗುರುವಾರ ಅಥವಾ ಹಬ್ಬದ ಹರಿದಿನಗಳಲ್ಲಿ ತಿನ್ನುವುದಿಲ್ಲ ಎನ್ನುವುದು ಈಗಾಗಲೇ ತಿಳಿದಿರುವಂಥ ಸಂಗತಿ. ಮೊಸರು ಬೇಳೆ ಪ್ರೋಟೀನ್ ಅಂಶವು ಒಂದು ಕಾರಣ. ಮೊಸರುದಲ್ಲಿ ಪ್ರೋಟೀನ್ ತುಂಬ ಹೆಚ್ಚಾಗಿರುತ್ತದೆ. ಅದು ಬಹುತೇಕ ಮಾಂಸದಷ್ಟೇ ಇದು ಸಸ್ಯಾಹಾರಿ ಆಹಾರದಲ್ಲಿ ಅತ್ಯುತ್ತಮ ಆಯ್ಕೆಯಾಗಿದೆ. ಆದರೆ ಕೆಲವು ಸಮಾಜಗಳಲ್ಲಿ ಇದನ್ನು ಮಾಂಸವೆಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ ವೈಜ್ಞಾನಿಕವಾಗಿಯೂ ಹೇಳಲಾಗಿದೆ, ಮೊಸರು ಸಂಪೂರ್ಣವಾಗಿ ಸಸ್ಯಾಹಾರಿ ಮತ್ತು ಪೌಷ್ಟಿಕವಾಗಿದೆ. ಅವು ಕಬ್ಬಿಣ ಅಂಶದ ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿದೆ. ಈ ಮೊಸರು ಹೃದಯಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಮತ್ತು ತೂಕ ನಿಯಂತ್ರಣಕ್ಕೂ ಸಹಾಯ ಮಾಡುತ್ತದೆ. ಆದರೆ ಧಾರ್ಮಿಕ ನಂಬಿಕೆಗಳು ಶತಮಾನಗಳಷ್ಟು ಹಳೆಯದು ಮತ್ತು ಅನೇಕ ಕುಟುಂಬಗಳು ಇನ್ನೂ ಇದನ್ನು ನಂಬುತ್ತವೆ.